ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ನಿನ್ನೆ ಗೃಹಲಕ್ಷ್ಮಿ 2,000 ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ ಬಡ್ಜೆಟ್ ಇದರಲ್ಲಿ ಬಂದಿರೋದು. ಪಟಾಪಟ್ ಅಂತ 5,000 ಕೋಟಿ ಲೂಟಿ ಹೊಡೆದು ಸುಮಾರು 1,26,00,000 ಮನೆಗಳಿಗೆ ತಲುಪಬೇಕಾಯ್ತು. ಅಷ್ಟು ಜನಕ್ಕೆ ತಲುಪಬೇಕಾಯ್ತು. ಪ್ರತಿ ತಿಂಗಳು ಕೂಡ 2,800 ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು. ಮೋಸ ಮಾಡಿದ್ದಾರೆ. ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು. ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ. ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂಥರ ಅವ್ರ ಮಾನ ಮರ್ಯಾದೆ ಎಲ್ಲ ಬಟಾಬೈಲಾಗ್ಬಿಟ್ಟಿದೆ. ಕಾಂಗ್ರೆಸ್ ಮಾನ ಮರ್ಯಾದೆ ಎಲ್ಲ ಹಣ ಇಲ್ಲ. ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ. ಈಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸರಿ ಬಡ್ಜೆಟ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಎಣ್ಣೆ ತಗೊಳೋರ ಮೇಲೂ ಟ್ಯಾಕ್ಸ್ ಬೀಳ್ತೈತೆ. ಮನೆ ತೆರಿಗೆ ಜಾಸ್ತಿ ಮಾಡ್ತಾರೆ. ಅಂದರೆ ಈ ಸರ್ಕಾರ ಒಂದು ಕಡೆ ತೆರಿಗೆ ಹಾಕುವಂಥದ್ದು, ಇಲ್ಲಿ ನಾಗರಿಕರಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳಿಗೆ ಕತ್ತರಿ ಹಾಕಿ ಇದು ಒಂಥರ ತೊಗಲಕ್ ಸರ್ಕಾರ. ಇದರಿಂದ ರಾಜ್ಯದ ಜನ ಬೇಸರ ಆಗಿದ್ದಾರೆ. ರಾಜ್ಯದ ಜನಕ್ಕೆ ಅನ್ಸ್ಬಿಟ್ಟಿದೆ ಈ ಪಾಪಿ ಸರ್ಕಾರನ ಯಾಕೆ ಎಲೆಕ್ಟ್ ಮಾಡಿದ್ರು ಅನ್ನೋಷ್ಟು ಬೇಜಾರು ರಾಜ್ಯದ ಜನತೆಗೆ ಇದೆ. 4,000 ಕೋಟಿ ಇಟ್ಟು ಹೋಗಿದ್ರು ಪೆಂಡಿಂಗ್ ಸಾಲ. ಅದಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸರ್ಪ್ಲಸ್ ದೇಶದಲ್ಲೇ ನಮ್ಮ ಒಂದೇ ಒಂದು ಟ್ರಾನ್ಸ್ಪೋರ್ಟ್ BMTC ಲಾಭದಲ್ಲಿತ್ತು, KSRTC ಲಾಭದಲ್ಲಿತ್ತು. ಸುಮಾರು 1,000 ಎಕರೆ ಜಮೀನನ್ನ ನಾನು ರಿಸರ್ವ್ ಯಾವುದಾವುದು ಸರ್ಕಾರ ಹರಾಜು ಹಾಕಿತ್ತು, ಗೌರ್ಮೆಂಟ್ ರೆವಿನ್ಯೂ ಅಷ್ಟು ಹಣ ಕೊಟ್ಟು ತಗೊಂಡು ಇಟ್ಕೊಂಡಿದ್ದೆ ರಿಸರ್ವ್ ಅಂತ. ಹೆಂಗೆ ಲಾಸ್ ಮಾಡಿದ್ದೀರಿ? ತೆಗಿಲಿ. 2013ರಲ್ಲಿ ನಾನು ಮಂತ್ರಿಯಾಗಿದ್ದೆ. ಸರ್ಪ್ಲಸ್ ಬಿಟ್ಟು ಹೋಗಿದ್ದೆ ನಾನು. ನಮ್ಗೆ 52 ಅವಾರ್ಡ್ ಬಂದಿತ್ತು. ಕೋವಿಡ್ ಬಂದಾಗ ನಮ್ಮ ರಾಜ್ಯ ಅಲ್ಲ, ಪ್ರಪಂಚದಲ್ಲಿ ಅಮೆರಿಕಾಯಿಂದ ಹಿಡಿದು ಎಲ್ಲಾನು ಲಾಸೇ. ಕೋವಿಡ್ ಬಂದಾಗ ಅದನ್ನ ಲೆಕ್ಕ ತಗೊಳಕ್ಕಾಗಲ್ಲ. ಕೋವಿಡ್ ಬಂದಾಗ ಎಲ್ಲರೂ ಲಾಸ್ ಇತ್ತು, ಅದನ್ನ ಲಾಸ್ ತಗೊಳಕ್ ಸಾಧ್ಯನೇ ಇಲ್ಲ. ಅದನ್ನ ತೋರ್ಸೋದು ಬೇಡ. ನಾ ಇದ್ದಾಗ ಎಷ್ಟು ಲಾಭ ಇತ್ತು ಅದನ್ನ ಬೇಕಾದ್ರೆ ಹೇಳಿ. BMTC KSRTC ಎಷ್ಟು ಲಾಭ ಇತ್ತು, ಲಾಸ್ ಇತ್ತು ಹೇಳಿ. ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಗಂಭೀರ ಅಲ್ಲಪ್ಪ, ನಿಜ. ಅದರಲ್ಲಿ ಗಂಭೀರ ಬೇರೆ ಏನೋ. ನಿಜ, 100% ನಿಜ. ಕೆರೆ ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸುಮಾರು 21 ಎಕರೆ ಜಮೀನು, ಕೋಲಾರ, ನರಸಾಪುರ. ಕೋಟ್ಯಾಂತರ ರೂಪಾಯಿ ಆಸ್ತಿ. ಇವತ್ತು ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಯಾರೋ ವಿಡಿಯೋ ಕಳಿಸಿದ್ರು ನನಗೆ. ಅದೇ ಜಾಗದಲ್ಲಿ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಒಂದು ಕಡೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ ಹಣ ಲೂಟಿ, ತಪ್ಪು ಮಾಹಿತಿ. ಇನ್ನೊಂದು ಕಡೆ ರೆವಿನ್ಯೂ ಇಲಾಖೆಯಲ್ಲಿ ಯಾರು ರೆವಿನ್ಯೂ ಜಮೀನನ್ನ ಕಾಪಾಡಬೇಕಾಗಿತ್ತು ಆ ಕಾಪಾಡುವಂತ ವ್ಯಕ್ತಿಯಿಂದನೇ ಅಕ್ರಮ. ಮತ್ತೆ ನಿನ್ನೆ ಗೃಹ ಸಚಿವರು ಯಾರು ಪೊಲೀಸರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಯಿತು ಅವರೇ ಕಳ್ಳರಾಗ್ಬಿಟ್ಟಿದ್ದಾರೆ. ಪೊಲೀಸರೇ ಕಳ್ಳರು, ಕಳ್ಳ ಪೊಲೀಸ್. ಅಂದ್ರೆ ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ, ಲೂಟಿ ಮಾಡೋ ಸರ್ಕಾರ. ಇಡೀ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಕೂಡ ಲೂಟಿಗೆ ಹೇಳಿದಿರೋದು ಇದರಿಂದ ಸ್ಪಷ್ಟ ಆಗ್ತೈತೆ. ಇದನ್ನ ತನಿಖೆ ಆಗಬೇಕು. ಅದಕ್ಕೆ ನಾವು BJP ಇದಕ್ಕೆ ಒತ್ತಾಯವನ್ನ ನಾವು ಮಾಡ್ತೀವಿ.